ಕೆಲವೇ ಕ್ಷಣಗಳಲ್ಲಿ ವಿಮಾನ ದುರಂತ ಸ್ಥಳಕ್ಕೆ ಪ್ರಧಾನಿ ಭೇಟಿಯನ್ನ ಕೊಡಲಿದ್ದಾರೆ. ಗುಜರಾತ್ನ ಅಹಮದಾಬಾದ್ಗೆ ಭೇಟಿಯನ್ನ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಲಿದ್ದಾರೆ ಪ್ರಧಾನಿ. ದುರಂತದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಪಿಎಂ. ಪರಿಹಾರ ಕಾರ್ಯಗಳನ್ನ ಪರಿಶೀಲಿಸಲಿರುವಂತ ನರೇಂದ್ರ ಮೋದಿ ನಿನ್ನೆ ಗೃಹ ಸಚಿವರು ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನ ಕೊಡಲಿದ್ದಾರೆ. ಸದ್ಯದ ಪರಿಸ್ಥಿತಿ ಗಾಬರೀತಿ ಆಗಿದೆ. ಇದರಲ್ಲಿ ಅನೇಕರು ಗಾಯಾಳುಗಳಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಅವರ ಆರೋಗ್ಯ ಸ್ಥಿತಿ ಗಾಬರೀತಿ ಆಗಿದೆ. ಯಾವ ಥರದ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ, ಟ್ರೀಟ್ಮೆಂಟ್ಗೆ ಇನ್ನೂ ಏನೇನು ಅವಶ್ಯಕತೆ ಇದೆ, ಖುದ್ದಾಗಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಏರ್ ಇಂಡಿಯಾ ವಿಮಾನ ಅಪಘಾತ ಈಡಾಗಿ ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಸುಮಾರು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಓರ್ವರನ್ನು ಹೊರತುಪಡಿಸಿ. ಈಗಾಗಲೇ ಇದಕ್ಕೆ ಇಡೀ ಜಗತ್ತೇ ಕಂಬನಿ ಮಿಡಿತಾ ಇದೆ. ಇನ್ನು ಟಾಟಾ ಗ್ರೂಪ್ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ದುಃಖ ವ್ಯಕ್ತಪಡಿಸಿದೆ. ಜೀವ ಕಳೆದುಕೊಂಡ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಘೋಷಣೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಸ್ಥಳಕ್ಕೆ ಅನೇಕ ಅಧಿಕಾರಿಗಳು, ಸಚಿವರುಗಳು ಭೇಟಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿಯನ್ನು ನೀಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನು ನೀಡಲಿದ್ದಾರೆ. ಅದರ ಜೊತೆಗೆ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಗಾಯಾಳುಗಳಿದ್ದಾರಲ್ಲ, ಅವರ ಆರೋಗ್ಯವನ್ನು ಖುದ್ದಾಗಿ ವಿಚಾರಿಸಲಿದ್ದಾರೆ. ಇನ್ನು ಟ್ರೀಟ್ಮೆಂಟ್ನ ವೆಚ್ಚ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ. ಇನ್ನು ನಿನ್ನೆಗೆ ಘಟನೆ ಆಗ್ತಾ ಇದ್ದ ಹಾಗೇನೆ ಗೃಹ ಸಚಿವರು ಅಮಿತ್ ಶಾ ಕೂಡ ಭೇಟಿಯನ್ನು ನೀಡಿದ್ರು. ಪಿನ್ ಟು ಪಿನ್ ಮಾಹಿತಿಯನ್ನು ಪಡ್ಕೊಂಡಿದ್ರು. ಎಷ್ಟು ನಷ್ಟ ಆಗಿದೆ, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳ ಬಳಿ ಖುದ್ದಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ರು.